ಇತಿಹಾಸ ಪ್ರಸಿದ್ಧ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸುವ ಸಲುವಾಗಿ ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ನಡೆಸಲಾಗುತ್ತಿದೆ. ಶಿವಮೊಗ್ಗ ನಗರದ DAR ದಿಂದ ಮಾರ್ಚ್ ಆರಂಭಗೊಂಡು ಅಮೀರ್ ಅಹಮದ್ ವೃತ್ತ, ಶಿವಪ್ಪನಾಯಕ ವೃತ್ತ, ಗಾಂಧಿ ಬಜಾರ್ ರಸ್ತೆ, ರಾಮಣ್ಣ ಶ್ರೇಷ್ಠಿ ಪಾರ್ಕ್ ರೂಟ್ ಮಾರ್ಚ್ ಸಂಚರಿಸಲಿದೆ. ರೂಟ್ ಮಾರ್ಚ್ನಲ್ಲಿ 5 AASP, 14 DYSP, 40 ಇನ್ಸ್ಪೆಕ್ಟರ್, 75 ಸಬ್ ಇನ್ಸ್ಪೆಕ್ಟರ್, ASI, HCPC ಮತ್ತು ಹೋಮ್ ಗಾರ್ಡ್ ಸಿಬ್ಬಂದಿಗಳು ಭಾಗಿಯಾಗಲಿದ್ದಾರೆ. ಇದರೊಂದಿಗೆ ನಗರದೆಲ್ಲೆಡೆ 1000ಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಅಳವಡಿಕೆ, 100ಕ್ಕೂ ಹೆಚ್ಚು ವಿಡಿಯೋ ಕ್ಯಾಮೆರಾ ಮತ್ತು 20 ಡ್ರೋನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಮೆರವಣಿಗೆ ಮಾರ್ಗ ಮತ್ತು ಪ್ರಮುಖ ಸ್ಥಳಗಳಲ್ಲಿ ಕಣ್ಗಾವಲಿದ್ದು ಈಗಾಗಲೇ 109 ಜನರನ್ನ ಗಡೀಪಾರು ಮಾಡಲಾಗಿದೆ. ಜೊತೆಗೆ ಅಟ್ಯಾಚ್ ಮಾಡಿದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಕನ್ಸರ್ನ್ಸ್ ಇದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಏನು ಕೆಲಸ ಮಾಡಬೇಕು ಅದನ್ನ ಮಾಡಿದ್ರೆ ಬೋದು. DR ನಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಬೈ 9 o'clock ಓಡಾಡಲಿಕ್ಕೆ ಶುರು ಮಾಡಿರ್ತಾರೆ. ತಮ್ಮ ರೆಸ್ಟಿಂಗ್ ಪ್ಲೇಸ್ಗೆ ತಾವು ಹೋಗಿ ರೆಸ್ಟ್ ಮಾಡಬಹುದು. ನೋಡಿ, ರೂಟ್ ಮಾರ್ಚ್ಗೆ ಹೆಡ್ಗೆ SF ನವರು ಇರಬೇಕು. ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿಗಳಾದ GK ಮಿಥುನ್ ಕುಮಾರ್ ಅವರು ಮಾತನಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ನಗರದ ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ನಾಳೆ 6ನೇ ತಾರೀಕು ಸೆಪ್ಟೆಂಬರ್ ಬಂದಿದೆ ಈ ವರ್ಷದಲ್ಲಿ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ತಯಾರಿನ ನಾವು ಮಾಡಿಕೊಂಡಿದ್ದೀವಿ. ಮೆರವಣಿಗೆ ಮಾರ್ಗ ಏನಿದೆ ಅದನ್ನು ಫುಟ್ ಪ್ಯಾಟ್ರೋಲಿಂಗಲ್ಲೇ ನಾನು ಮತ್ತು ನಮ್ಮ ಅಧಿಕಾರಿಗಳೆಲ್ಲನೂ ಸಾಕಷ್ಟು ಬಾರಿ ಹೋಗಿ ಅಲ್ಲಿ ಏನಾದರೂ ಅಡಚಣೆಗಳಾಗ್ತವ ಅಂತಂದು ಅದನ್ನೆಲ್ಲನೂ ಪರಿಶೀಲನೆ ಮಾಡಿ ಬೇರೆ ಇಲಾಖೆಗಳ ಜೊತೆಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಮೆಸ್ಕಾಮು ಮತ್ತು ನಮ್ಮ ಫಾರೆಸ್ಟು ಅವ್ರ ಜೊತೆಗೆ ಸಣ್ಣ ಪುಟ್ಟ ಟ್ರೀ ಕಟ್ಟಿಂಗ್ಸ್ ಏನಾದ್ರು ಮಾಡಬೇಕಾ ಅಥವಾ ಲೋ ಹ್ಯಾಂಗಿಂಗ್ ವೈರ್ಸ್ ಏನಾದರೂ ಇದೆಯಾ ಅದೆಲ್ಲದನ್ನು ಕೂಡ ನಾವು ಸರಿ ಮಾಡಿದ್ದೀವಿ. ಮತ್ತು ಕಾರ್ಪೊರೇಷನ್ ಅವರು ಗಮನಕ್ಕೆ ತೊಗೊಂಡು ಕಾರ್ಪೊರೇಷನ್ ಅವರು ಕೂಡ ಸಣ್ಣ ಪುಟ್ಟ ಪಾಟ್ ಹೋಲ್ಸು ಆ ಟೈಪ್ ಏನಾದ್ರು ಇತ್ತು ಅಂತಂದರೂ ಕೂಡ, ಅಥವಾ ರೋಡ್ ಸೈಡ್ನಲ್ಲಿ ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು, ಮತ್ತು ಬ್ಯಾರಿಕೇಡ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು, ಅಥವಾ ವಾಚ್ ಟವರ್ಸ್ನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು, ಮತ್ತು ಇಮರ್ಷನ್ ಪ್ಲೇಸ್ನಲ್ಲಿ
ಏನು ಲೈಟಿಂಗ್ ವ್ಯವಸ್ಥೆ, ಬ್ಯಾರಿಕೇಡು, ಕ್ಲೆನ್ಲಿನೆಸ್ಸು ಮತ್ತು ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ನ ಇಡ್ತಕ್ಕಂಥ ವ್ಯವಸ್ಥೆ ಇದೆಲ್ಲದೂ ಕೂಡ ಕಾರ್ಪೊರೇಷನ್ ಅವರು ಕೂಡ ಮಾಡಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ಕಳೆದ ಸುಮಾರು 2 ತಿಂಗಳಿಂದ ಗಣಪತಿ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ತಯಾರಿನ ನಾವು ಶುರು ಮಾಡ್ಕೊಂಡಿದ್ವಿ. ನಾಳೆ ಸ್ಪೆಸಿಫಿಕಲಿ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗ ನಗರದಲ್ಲಿ ಏನಾಗುತ್ತೆ ಇದಕ್ಕೆ ಸಾಕಷ್ಟು ತಯಾರಿ ನಾವು ಮಾಡ್ಕೊಂಡಿದ್ದೀವಿ. ಸುಮಾರು 5,000ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಬಂದೋಬಸ್ತಿಗೆ ನಿಯೋಜನೆ ಆಗಿದ್ದಾರೆ. ಇವತ್ತೆಲ್ಲನೂ ಬ್ರೀಫಿಂಗ್ ಕೂಡ ನಡೀತಾ ಇದೆ. ಸೊ ಯಾರ್ಯಾರಿಗೆ ಏನೇನು ಕರ್ತವ್ಯ ಅಂತಂದು ಬ್ರೀಫಿಂಗ್ ಕೂಡ ಆಗ್ತಾ ಇದೆ. ಮತ್ತು 24/7 ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಪಾಳ್ಯದಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿಯೋಜನೆ ಆಗ್ತಾರೆ. ಯಾರ್ಯಾರು ಬರ್ತಾರೆ, ಏನು ಎತ್ತ, ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಸಾಕಷ್ಟು ಜನ ಸಾರ್ವಜನಿಕರು ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಥ ರೀತಿಯಲ್ಲಿ ನಮ್ಮ ತಯಾರಿನ ನಾವು ಮಾಡ್ಕೊಂಡಿದ್ದೀವಿ. ಅದರ ಜೊತೆ ವಿಡಿಯೋ ಕ್ಯಾಮ್ರಾಸು, CC ಕ್ಯಾಮ್ರಾಸು ಮತ್ತು ಡ್ರೋನ್ ಕ್ಯಾಮ್ರಾಸ್ ಕೂಡ ಈ ಸಲ ಒಂದು 20ಕ್ಕಿಂತ ಹೆಚ್ಚು ಡ್ರೋನ್ ಕ್ಯಾಮ್ರಾಸ್ನ ನಾವು ಬಳಸ್ತಾ ಇದ್ದೀವಿ. ಮತ್ತು CC ಕ್ಯಾಮ್ರಾಸು ಈಗಾಗಲೇ 1,000ಕ್ಕಿಂತ ಹೆಚ್ಚು ಮೆರವಣಿಗೆ ರೋಡ್ನಲ್ಲಿ ಇನ್ಸ್ಟಾಲೇಷನ್ಸ್ ಕೂಡ ಆಗಿದ್ದಾವೆ. ಅದರ ಜೊತೆಗೆ ಹ್ಯಾಂಡಿ ಕ್ಯಾಮ್ಸು ಮತ್ತು ಪ್ರೈವೇಟ್ ವೀಡಿಯೋಗ್ರಾಫರ್ಸು, ವಾಚ್ ಟವರ್ಸ್ ಏನಿದೆ ಅದ್ರ ಮೇಲ್ಗಡೆ ನಿಂತ್ಕೊಂಡು ವೀಡಿಯೋಗ್ರಫಿ ಕೂಡ ಮಾಡ್ತಾರೆ. ಯಾಕಂದರೆ ಯಾರೋ MOBs ಅಥವಾ ಯಾರು ಸಮಸ್ಯೆ ಮಾಡ್ತಕ್ಕಂಥವ್ರು ಬಂದು ಹೆಣ್ಮಕ್ಳು, ಮಕ್ಕಳು, ಆಮೇಲೆ ವಯಸ್ಸಾಗಿರೋರು ಎಲ್ಲರೂ ಭಾಗವಹಿಸೋದ್ರಿಂದ ಅವ್ರಿಗೇನಾದರೂ ತೊಂದರೆ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಪ್ರಿವೆಂಟಿವ್ ದೃಷ್ಟಿಯಿಂದ ನಾವು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಸಮಿತಿಯವ್ರಿಗೆ ಈಗೇನು ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ಶಾಂತಿಯುತವಾಗಿ ಮಾಡಲಿಕ್ಕೆ ಯಾವ್ಯಾವ ರೀತಿ ಸಹಕಾರ ಬೇಕು ಅದೆಲ್ಲದೂ ಕೂಡ ನಮ್ಮ ಇಲಾಖೆಯಿಂದ ನಾವು ಮಾಡ್ಕೊಂಡಿದ್ದೀವಿ. ಸಮಿತಿಯವ್ರ ಜೊತೆಗೂ ಕೂಡ ಸಮನ್ವಯ ನಾವು ಹೊಂದ್ಕೊಂಡಿದ್ದೀವಿ. ಅವರು ಕೂಡ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆಯಿಂದ ಏನೇನಾಗಬೇಕು ಅಂತಂದು ಹೇಳಿ ತಯಾರಿ ಕೂಡ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಸಿಬ್ಬಂದಿಗಳು 5,000 ಜನ ಏನು ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ, ಅದರ ಜೊತೆಗೆ ಒಂದು ಕಂಪ್ಲೀಟ್ ಕಂಪನಿ ಆಫ್ RAF ಶಿವಮೊಗ್ಗ ನಗರದಲ್ಲಿ ಡಿಪ್ಲಾಯ್ಮೆಂಟ್ ಆಗಿದೆ. ಅದರ ಜೊತೆ ಈ ಸಲ ನಮ್ಮ ಶಿವಮೊಗ್ಗ ನಗರದಲ್ಲೇ SAF ಕೂಡ ಇದೆ, ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕೂಡ ಇದೆ. ಅದರ ಜೊತೆಗೆ ಸುಮಾರು 20ಕ್ಕಿಂತ ಹೆಚ್ಚು KSRP ತುಕಡಿಗಳು ಕೂಡ ನಿಯೋಜನೆ ಆಗಿದ್ದಾವೆ. ಮತ್ತು ನಮ್ಮ ಜಿಲ್ಲೆದೇ ಆದಂಥ ಒಂದು 15ಕ್ಕಿಂತ ಹೆಚ್ಚು DR ಪ್ಲಟೂನ್ಸ್ ಕೂಡ ನಾವು ಡಿಪ್ಲಾಯ್ ಮಾಡಿದ್ದೀವಿ. ವಿಶೇಷ ಗಸ್ತು ಮತ್ತು ಈ ಬ್ಯಾರಿಕೇಡಿಂಗ್ ಏನೇನು ಮಾಡಬೇಕು, ಎಲ್ಲಿ ಸ್ವಲ್ಪ ಸೆನ್ಸಿಟಿವ್ ಏರಿಯಾಸ್ ಇದೆ ಅಂಥ ಏರಿಯಾಗಳಲ್ಲೆಲ್ಲನೂ ಬ್ಯಾರಿಕೇಡಿಂಗ್ ಮಾಡಿಕೊಂಡು ಅದನ್ನು ಕೂಡ ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ದೀವಿ.